ಆಂಜನೇಯಂಗೆ ಒಂದು ನಮಸ್ಕಾರ ಮಾಡ್ಕೊಂಡು ಹೊರಟ್ಬಿಡೋಣ. ಹೀಟೆಡ್ ಗ್ರಿಪ್ಸ್ ಹಾಕೊಂಡಿದ್ದಕ್ಕೆ ಕುಯ್ತೈತೆ ಚಳಿ. ಅಲ್ಲೆಲ್ಲ ಜಾಗ ಹುಡ್ಕೊಂಬಿಟ್ಟವನ್ನ ಅನ್ಕೊಂಬಿಡ್ತಾವ್ರ ನಮ್ಮಮ್ಮ. ಜಾಗ ಹುಡ್ಕೊಂಬಿಟ್ಟವ್ ನೀವು ಹಾಕಕ್ಕೆ ಅಂತ ಅನ್ಕೊಂಬಿಟ್ಟಿದ್ಯಾ ಅಲ್ವಾ ಇದನ್ನ. ಚಿಕ್ಕದು ಬಾಕ್ಸ್ ಹುಡ್ಡಿ ಒಳಗಿತ್ತು. ನನಗಾಗಲೇ ಸೋರ್ತಾ ಇದೆ ಬಾಬಾ ಸೆಕೆ. ಏನು ಮಾಡಿದ್ರೆ ಈ ಜಾನ್ ಪ್ಲೇಯರ್ಸು 4,500 ಜಾಕೆಟ್. ಬರ್ತೀನಿ, ಬಾಯ್. ಅಮ್ಮಮ್ಮಂಗೆ ಹೇಳಲೇ ಇಲ್ಲ, ಇನ್ನೇನು ಬರ್ತೀನಲ್ಲ ಬಿಡು ಇವತ್ತೇನು. ಬೈ, ನಡೀರಿ. ನಮ್ಮ ಬಾಯ್ ಬಾಯ್ ಅಮ್ಮ. ಇವತ್ತು ನಾವು ಹೊರಟಿರೋ ಪ್ಲೇಸೇ ಧರ್ಮಸ್ಥಳ, ಕುಕ್ಕೆ ಮತ್ತು ಸೌದಡ್ಕ ಮೂರೂ ಇವತ್ತು ಕವರ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಅಂದ್ಕೊಂಡಿರೋದೇನು ಕವರ್ ಮಾಡ್ಕೊಂಡು ಬರಲೇಬೇಕು. ಟೈಮು 2:30 ಅಲ್ಲ 2:54. ನಾವಿನ್ನೂ ಏನದು ಶೆಲ್ ಹತ್ರ ಹೋಗಿ ಒಂದು ಸ್ವಲ್ಪ ಏನಾದರೂ ಬಾಟಲ್ ನೀರು ಎಲ್ಲ ತಗೊಂಡು ಆಮೇಲೆ ಹೊರಡೋದು. ಏನಿಲ್ಲ ಅಂದರೂ 3:05 3:10 ಆಗುತ್ತೆ. ನಾವೊಂದು 6 o'clock ಅಷ್ಟರಲ್ಲಿ ಸಕಲೇಶ್ಪುರ ಎಂಟ್ರಿ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಏನೇನಾಗತ್ತೆ ಗೊತ್ತಿಲ್ಲ ಗುರು. ಅಣ್ಣ ಅವ್ರು ಫಾಗ್ ಲೈಟ್ ಹಾಕೊಂಡು ಬರ್ತಾವ್ರ. ನಾವು ಹಾಕೋಣ. ನಮ್ದೇನು ಅಷ್ಟೊಂದು ಇಲ್ಲ ಇವತ್ತು, ಬೆಳಕು ಇಷ್ಟ ಇರೋದು. ಇವತ್ತು ಪರ್ಟಿಕ್ಯುಲರ್ಲಿ ಫಾಗ್ ಆಗುತ್ತೆ, ಫಾಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಕಲರ್ ಲೈಟ್ ಹಾಕೊಂಡಿರೋದು. ಕಲರ್ ಲೈಟ್ ಏನಲ್ಲ ಗುರು, ಕ್ಯಾಪ್ ಅಷ್ಟೇ, ಕಲರ್ಡ್ ಕ್ಯಾಪ್. ಎಲ್ಲಿಟ್ಕೊಳ್ಳೋಣ ಇದನ್ನ, ಇಲ್ಲ ಸಿಕ್ಸ್ಕೊಂಡಿರ್ತೀನಿ, ಆಮೇಲೆ ನೋಡ್ಕೊಂಡ್ರೆ ಆಯ್ತು. ಆದರೂ ಮಸ್ತಾಗಿ ಬರ್ತಾ ಇದೆ ಸೌಂಡು. ಇಲ್ಲ ಇಟ್ಟುವುದು ನಿಮಗೆ ಕೇಳಿಸುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಹೆವಿ ಪ್ಯೂರಾಗಿ ಬರ್ತಾ ಇದೆ. ಆಂಜನೇಯಂಗೆ ಒಂದು ನಮಸ್ಕಾರ ಮಾಡ್ಕೊಂಡು ಹೊರಟ್ಬಿಡೋಣ. ಈ ವಿಡಿಯೋಗೆ ನಾನು ವಾಯ್ಸ್ ಓವರ್ ಕೊಡಲೇಬೇಕಾಯಿತು, ಯಾಕಂದರೆ ನಾನು ಮೈಕ್ ಸೆಟಪ್ ಮಾಡ್ಕೊಂಡಿದ್ದು, ನಾನು ಆನ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ಯಾವುದೇ ಕಾರಣಕ್ಕೂ ಆನ್ ಮಾಡ್ಕೊಂಡಿರಲಿಲ್ಲ. ದಟ್ ಈಸ್ ಮೈ ಫಾಲ್ಟ್, ಏನೂ ಮಾಡೋಕ್ಕಾಗಲ್ಲ. ಇವತ್ತು ಹೊರಟಿದ್ದ ಕಾರಣ ಏನಂದರೆ
ಜಾಸ್ತಿ ದಿನ ಆಗೋಗಿತ್ತು ಹೋಗ್ಬಿಟ್ಟು ಬಂದು. ಧರ್ಮಸ್ಥಳ, ಕುಕ್ಕೆ, ಸೌದಡ್ಕ ರೌಂಡ್ಸ್ ಹೊಡ್ಕೊಂಡು ಬಂದು ಜಾಸ್ತಿ ದಿನ ಆಗೋಗ್ಬಿಟ್ಟಿತ್ತು ಅಂತ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆಮೇಲೆ 4 ಜನ ಇದ್ದವರು ಇಬ್ಬರಾಗಿ ತಿರ್ಗಾ ಇಬ್ಬರು ಒಂದೊಂದು ಗಾಡಿ ಎತ್ಕೊಂಡು ಹೊರಟ್ಬಿಟ್ವಿ. ಒಂದೇ ಗಾಡೀಲಿ ಹೋಗ್ಬೋದಾಗಿತ್ತು, ಬಟ್ ಅವನು ಇಲ್ಲ ಗುರು ಒಟ್ಟಿಗೆ ಒಂದೊಂದೇ ಗಾಡೀಲಿ ಹೋಗೋಣ, ಸಿಗ್ಗಲ್ ಸೋಲೋ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಅಂತ ಹೇಳ್ಬಿಟ್ಟಂದ ಒಂದೊಂದೇ ಗಾಡೀಲಿ ಒಬ್ಬೊಬ್ಬರು ಹೊರಟ್ಬಿಟ್ವಿ. ಆಮೇಲೆ ಇನ್ನು ಬೇಜಾನ್ ಪಿಕ್ಚರ್ಗಳಾಗುತ್ತೆ. ಈ ವಿಡಿಯೋದಲ್ಲಿ ಒಂದೇ ಒಂದು ಪಿಕ್ಚರ್ ಆಗುತ್ತೆ, ಅದು ನೆಕ್ಸ್ಟ್ ಕ್ಲಿಪ್ಪಲ್ಲಿ ಅದೇ ಇರೋದು. ನೋಡಿ ಒಂದ್ಸಲ. ಬರ್ತಾ ನೆಕ್ಸ್ಟ್ ಪಾರ್ಟ್ಸಲ್ಲಿ ಹೆವಿ ಪಿಕ್ಚರ್ಗಳಿದೆ. ಸ್ವಲ್ಪ ಟೈಮ್ ಕೊಟ್ಬಿಟ್ಟು ನೋಡಿ. ಏನಾದರೂ ಟೈಮ್ ಇಲ್ಲ ಅಂದರೆ ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ, ಆಮೇಲೆ ನೋಡಿ. ಈಗ ಸದ್ಯಕ್ಕೆ ಏನಾದರೂ ಟೈಮ್ ಇದ್ದರೆ ಕಂಟಿನ್ಯೂ ಮಾಡಿ. ನಿಲ್ಸೋರು ಅಯ್ಯಯ್ಯಪ್ಪ, ಹೀಟೆಡ್ ಸೀಟ್ಸ್ ಹಾಕೊಂಡಿದ್ರು ಚಳಿ ಕುಯ್ತೈತೆ ಕೈಗೆ. ಸರ್ ಹೀಟೆಡ್ ಸೀಟ್ಸು ಅಂತ ಇದ್ದೀನಿ. ಹೀಟೆಡ್ ಗ್ರಿಪ್ಸ್ ಹಾಕೊಂಡಿದ್ದಕ್ಕೆ ಕುಯ್ತೈತೆ ಚಳಿ. ಏನು ಮೇಲ್ಗಡೆ ಕುಯ್ತೈತೆ? ಅಯ್ಯಪ್ಪ, ಗ್ಲೌಸ್ ತಂದಿರ್ಲಿಲ್ಲ ಅಂದ್ರೆ ಹೇಳೋ ಕತೆನ. ಅವತ್ತು ಹಾಕೊಂಡೋಗಿದ್ದೆ, ಜಿಮ್ ಗ್ಲೌಸ್ ಹಾಕೊಂಡು ಹೋಗ್ಬಿಟ್ಟಿದ್ರೆ. ಅಯ್ಯಯ್ಯಪ್ಪ, ಇದು ಒಳಗಡೆ ಎಲ್ಲ ಫುಲ್ ತಣ್ಣಗೈತೆ. ನಡೀರಿ. ನಂದೇನೋ ಪಿಕ್ಚರ್ ಆಯಿತು. ಇಂಟರ್ಕಾಮಲ್ಲಿ ಚಾರ್ಜ್ ಇಲ್ದಿರಾ ನಾನು ನೋಡ್ಕೊಂಡೇ ಇಲ್ಲ ಚಾರ್ಜ್ನ, ಬಂದ್ಬಿಟ್ಟಿದ್ದೀನಿ. ನೋಡ್ಕೊಳ್ತೀರಾ ಬಂದಿರೋದಕ್ಕೆ ಇದೊಂದು ಶಿಕ್ಷೆ ನನಗೆ. ಬಡ್ಕೊಂತ ಇತ್ತು ಗುರು, ಚಾರ್ಜ್ ಹಾಕೋ ಅಂತ. ಏನು ಮಾಡೋಣ, ನಮ್ಮ ಹಣೆ ಬರ ಮೇನ್ ಪ್ರಾಬ್ಲಮ್. ಯಾಪ, ಈಗ ಆದಿಚುಂಚನಗಿರಿ ಹತ್ರ ಇರೋ ಟೋಲ್ ಅಲ್ಲಿದ್ದೀವಿ. ಟೋಲ್ ನೇಮ್ ಏನು ಗೊತ್ತಿಲ್ಲ ನನಗೆ. ಇಲ್ಲಿಗೆ ಬಂದಿದ್ದೀವಿ ಗುರು. ನಂದು ಇಂಟರ್ಕಾಮಲ್ಲಿ ಚಾರ್ಜ್ ಖಾಲಿ ಆಗೋಗ್ಬಿಟ್ಟಿದೆ. ನಾನು ರೆಕಾರ್ಡ್ ಮಾಡ್ಕೊಳಕ್ಕಾಗಲ್ಲ. ವಾಯ್ಸ್ ಓವರ್ ಕೊಡ್ತೀನಿ ಅಂದರೆ ಅದೇ ಮನೆಗೆ ಹೋಗ್ಬಿಟ್ಟು ಕೊಡಬೇಕಾಗತ್ತೆ. ಅದಕ್ಕೋಸ್ಕರ ರೆಕಾರ್ಡ್ ಮಾಡಿರಲಿಲ್ಲ ಇಷ್ಟೋ ತನಕ. ಒಂದು ಸ್ವಲ್ಪ ಹೊತ್ತಿಲ್ಲಿ ಕೂತ್ಕೊಂಡು ಚಾರ್ಜ್ ಗೀರ್ಸ್ ಎಲ್ಲ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಅಂತೂ ಹಾಗೇ ಆಗುತ್ತೆ ಚಾರ್ಜು. ಒಂದು ಅರ್ಧ ಗಂಟೆ ಆದರೆ ಒಂದು 2 ದಿನ ಬರುತ್ತೆ. ಇವತ್ತು ನಮ್ಮ TRKಗೆ ಯೆಲ್ಲೋ ಕಲರ್ ಕ್ಯಾಪ್ ಹಾಕಿದ್ದೀವಿ, ಫಾಗ್ ಲೈಟ್ ಕ್ಯಾಪು. ನೋಡ್ಕೊಳ್ಳಿ. ಬಟ್ ಥ್ರೋ ಜಾಸ್ತಿ ಬರ್ತಿಲ್ಲ. ಇದೊಂದು ಡಿಸ್ಅಡ್ವಾಂಟೇಜ್ ಅನ್ಕೊಂಬಿಟ್ಟಿದ್ದು. ನೋಡ್ರಿ ಇಲ್ಲಿ ನಮ್ಮ ಅಮೂಲ್ ಬೇಬಿ ಎಷ್ಟು ಕ್ಯೂಟ್ ಆಗೈತೆ. ಸರಿ, ಇಲ್ಲ